ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗ್ರಸ್ತೋದಯ ಪಾಕ್ಷಿಕ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವವನ್ನು ನಾವು ನೋಡೋಕೆ ಹೋದಾಗ ಈ ರಾಶಿಯವರಿಗೆ 2ನೇ ಮನೆಯಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರಕ್ಕೆ ಒಳಪಡ್ತಕ್ಕಂತಹ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಗ್ರಹಣದ ಪ್ರಭಾವವನ್ನು ನೋಡಕ್ಕೆ ಹೋದಾಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯತೆಯಿಂದ ಹಣ ಕಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರ್ಬೋದು. ಆದರೆ ಸಂಪತ್ತು ಅಂದರೆ ನಿಮಗೆ ನಿರ್ಲಕ್ಷ್ಯತೆಯಿಂದ ಉದ್ಯೋಗ ಆಗ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಾಗ್ಬೋದು, ಕೇರ್ಲೆಸ್ನೆಸ್ಸನ್ನು ಸ್ವಲ್ಪ ಈ ಒಂದು ಗ್ರಹಣ ನಿಮಗೆ ಸೃಷ್ಟಿ ಕೂಡ ಮಾಡ್ಬೋದು. ನಿಮಗೆ ಗೊತ್ತಿರ್ಬೋದು, ಕರ್ಕಾಟಕ ರಾಶಿಯ ರಾಶಾಧಿಪತಿಯಾಗಿರ್ತಕ್ಕಂಥ ಚಂದ್ರನು ದ್ವಿತೀಯದಲ್ಲಿ ಕೇತುವಿನೊಟ್ಟಿಗೆ ಹೋರಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ನಿಮ್ಮ ರಾಶಿಗೆ ಅತಿಯಾದ ಆಲೋಚನೆಗಳು ಬರುತ್ತೆ, ಕೋಪತಾಪಗಳು ಜಾಸ್ತಿ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಸುಮ್ಮನೆ ಆವೇಶಕ್ಕೆ ಒಳಗಾಗ್ಬಿಡ್ತೀರಾ, ಊಹಾಪೋಹಗಳಿಗೆ ಅವಕಾಶ ಮಾಡ್ಕೊಳ್ಬೇಡಿ. ಯಾರೋ 10 ರೂಪಾಯಿ ಕೊಡಬೇಕು ಅವ್ರ ಮೇಲೆ ಗಲಾಟೆಗೆ ಹೋಗ್ಬಿಡ್ತೀರಾ. ಅಂದರೆ ಸಣ್ಣ ವಿಷಯಕ್ಕೆ ಅತಿಯಾದ ಕೋಪ ಮಾಡ್ಕೊಳ್ಳೋ ಸಾಧ್ಯತೆಗಳು ಈ ಒಂದು ರಾಶಿಯವರಿಗಿರುತ್ತೆ. ಬಹುಮುಖ್ಯವಾಗಿ ಕರ್ಕಾಟಕ ರಾಶಿಯವರು ಕೆಲವೊಂದು ಶಾಂತಿಗಳನ್ನು ಈ ಗ್ರಹಣ ನಂತರ ಮಾಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಬೇರೆಯವರ ಮೇಲೆ ಅವಲಂಬನೆಗಳು ಬೇಡ, ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಸ್ವಲ್ಪ ಸೀಕ್ರೆಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ. ಮಹಿಳೆಯರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಈ ಸಮಯದಲ್ಲಿ ಕಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮೌನಂ ಕಲಹಂ ನಾಸ್ತಿ, ಹೆಚ್ಚಿಗೆ ಯಾರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋದು ಕೂಡ ಬೇಡ. ಒಟ್ಟಾರೆ ಈ ಗ್ರಹಣದ ಪ್ರಭಾವ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಹೆಚ್ಚು ತೀವ್ರತೆ ಉಂಟಾದರೂ ಕೂಡ ನಮ್ಮ ಮನಸ್ಸಿನ ಪ್ರಕಾರ ನಮ್ಮ ನಡವಳಿಕೆಗಳಿಂದ ಈ ಗ್ರಹಣದ ಪ್ರಭಾವವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಅಧಿಕ ಖರ್ಚು ಕೂಡ ಆಗ್ತಕ್ಕಂಥದ್ದು ರೈತರಿಗೆ ಶುಭ ಆಗುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಯಾರಾದರೂ ಮಧ್ಯಸ್ಥರನ್ನ ಇಟ್ಕೊಂಡು ಮಾತಾಡ್ಕೊಳ್ಳೋದು ಬಹಳಷ್ಟು ಶುಭ ಅಂತ ಹೇಳುತ್ತೆ. ಈ ಸಮಯದಲ್ಲಿ ವಾಹನ ತಗೊಳ್ಳೋದು ಅಷ್ಟು ಶುಭ ಅಲ್ಲ. ವಿವಾಹ ವಿಷಯಗಳಲ್ಲಿ ಕೂಡ ಶುಭ ಆಗುತ್ತೆ. ಹಾಗೆ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಸ್ನೇಹಿತರ ಸಪೋರ್ಟು ಕೂಡ ತುಂಬ ಸಿಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗತ್ತೆ. ಮಕ್ಕಳ ವಿಷಯದಲ್ಲೂ ಕೂಡ ಬಹಳಷ್ಟು ಶುಭ ಸುದ್ದಿಯನ್ನು ಪಡೀತಕ್ಕಂಥ ಸಾಧ್ಯತೆ. ಕೆಲವರು ನಿಮಗೆ ನಂಬಿಕೆ ದ್ರೋಹ ಕೂಡ ಮಾಡ್ತಾರೆ. ಅತಿಯಾಗಿ ಯಾವುದೋ ಒಂದು ಸ್ಕೀಮಲ್ಲಿ ನೀವು ಇಷ್ಟು ಹಣ ಹಾಕಿದ್ರೆ ಅಷ್ಟು ಬರುತ್ತೆ, ಅದು ಒಂದಷ್ಟು ಡಬಲ್ ಆಗುತ್ತೆ, ಈ ರೀತಿಯ ಮಾತುಗಳಿಗೆ ಪ್ರಭಾವಕ್ಕೆ ನೀವು ಮರಳಾಗೋದು ಬೇಡ. ಇನ್ನು ಗಂಡ ಹೆಂಡತಿಯರ ಮಧ್ಯೆ ಅನ್ನೆಸರಿ ಭಿನ್ನಾಭಿಪ್ರಾಯಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ರಾಜಕೀಯ ವಿಷಯಗಳಲ್ಲಿ ಬಹಳಷ್ಟು ಜಾಗೃತಿಯಾಗಿರಬೇಕಾಗಿರುತ್ತೆ. ಉದ್ದಿಮೆದಾರರು ಅಷ್ಟೇ ಬಹಳಷ್ಟು ಹುಷಾರಾಗಿರಬೇಕು. ಇನ್ನು ರೈತಾಪಿ ವರ್ಗದವರು ತಾವು ಬೆಳೆದಂಥ ಬೆಳೆಗಳ ವಿಚಾರದಲ್ಲಿ ನಿರ್ಣಯ ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಈ ಒಂದು ರಾಶಿಯವರಿಗೆ ಸ್ವಲ್ಪ ಸ್ಟಮಕ್ ಪೇಯ್ನು, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಸ್ವಲ್ಪ ಹೆಡ್ಏಕ್ ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಕೆಲವೊಂದು ಜಾಗೃತಿಗಳನ್ನು ತಗೊಳ್ಬೇಕಾಗತ್ತೆ. ಗ್ರಹಣ ಸಂಭವಿಸಿದ್ದ ಆದ ಮೇಲೆ ಶಿವನ ದೇವಸ್ಥಾನದಲ್ಲಿ ನೀವು ಒಂದು ಅರ್ಚನೆ ಮಾಡಿಸ್ಕೊಳ್ಳೋದು, ಅಥವಾ ಶಿವನಿಗೆ ಒಂದು ಅಭಿಷೇಕ ಮಾಡಿಸೋದು, ಶಿವನಿಗೆ ಅಲಂಕಾರವನ್ನು ಮಾಡ್ಕೊಳ್ಳೋದು, ಅಥವಾ ಪಂಚಾಮೃತವನ್ನು ಶಿವನಿಗೆ ಕೊಟ್ಟು ಅರ್ಪಣೆ ಮಾಡಿ ಅಭಿಷೇಕ ಮಾಡಿಸ್ಕೊಳ್ಳೋದ್ರೆ ಬಹಳಷ್ಟು ಶುಭ ಆಗುತ್ತೆ. ಆದರೆ ಗ್ರಹಣದ ವಿಚಾರದಲ್ಲಿ ಸ್ವಲ್ಪ ಶಕ್ತಿ ಜಾಸ್ತಿ ಬೇಕು, ಒಳ್ಳೆಯದಾಗಬೇಕು ಅಂದರೆ ದುರ್ಗಾ ಸ್ತೋತ್ರ ಮಾಡ್ಕೊಳ್ಳಿ, ದುರ್ಗಿಯ ಆರಾಧನೆ ಮಾಡ್ಕೊಳ್ಳಿ. ಓಂ ಹರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಸ್ವಲ್ಪ ನೀರಿನ ದಾನ ಮಾಡ್ಕೊಳ್ಳೋದು, ನೀರಿನ ದಾನ ಬಹಳಷ್ಟು ಶುಭ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ನೆನೆಸಿದ ಅಕ್ಕಿಯನ್ನು ನೆನೆ ಹಾಕಿ ಅಕ್ಕಿಯ ಜೊತೆಗೆ ಬೆಲ್ಲವನ್ನು ಇಟ್ಟು ಹಸುವಿಗೆ ಕೊಡೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಓಂ ಹರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಾಗೆ ದುರ್ಗಿಯ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ.